ಮಗು ಎತ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ಮಾತಾಡ್ಕೊಂಡು. ಪಾಪ ಅವರು ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ನೋಡಿ. ಇಲ್ಲೂ ಕೂಡ ಮುಂದೆ ಹೊಸಕೆರೆಹಳ್ಳಿವರೆಗೂ ಎಷ್ಟು ಟ್ರಾಫಿಕ್ ಇದೆ ಅಂತ ನೀವೇ ನೋಡಿ. ರಿಂಗ್ ರೋಡು ಎಂಡಿಂದ ಹೊಸಕೆರೆಹಳ್ಳಿ ಸಿಗ್ನಲ್ ಸ್ವಲ್ಪ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಟ್ರಾಫಿಕ್ನ ನೋಡ್ಬೋದು ಬೆಂಗಳೂರಲ್ಲಿ. ಆದರೂ ಕೂಡ ನೀವು ಬರೀ ಏನು ಟ್ರಾಫಿಕ್ ಬಗ್ಗೆನೇ ಹೇಳ್ತಾರಲ್ಲ, ಬೇರೆ ಬಗ್ಗೆ ಹೇಳಲ್ಲ ಅಂತ ತಿಳ್ಕೊಬೇಡಿ. ಎಲ್ಲದ್ರ ಬಗ್ಗೆನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀವಿ ಡೈಲಿ ಜೀವನಗಳನ್ನ ಯಾವ ರೀತಿ ಬದುಕ್ತಾರೆ, ಕೆಲವು ಕಂಬುಗಳಲ್ಲೆಲ್ಲ ಯಾವ ರೀತಿ ಜೀವನ ಮಾಡ್ತಾರೆ, ಕೆಲವು ಶೆಡ್ಗಳಲ್ಲಿ, ಕೆಲವು ಚಿಕ್ಕ ಚಿಕ್ಕ ಮನೆಗಳಲ್ಲೆಲ್ಲ ಯಾವ ಥರ ಜೀವನ ಮಾಡ್ತಾರೆ ಅಂತ ನೋಡ್ತಾ ಇರ್ತೀನಿ. ನೀವೇ ಶಾರ್ಟ್ ಹೋಗ್ತೀರಾ ನೀವು ವೀಡಿಯೋಗಳು ನೋಡಿದಾಗ ನಿಜವಾಗ್ಲೂ ಎಷ್ಟು ಇರುತ್ತೆ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಒಂಥರ ನಾನು ಯಾಕೋ ವೀಡಿಯೋ ನೋಡಿ ನಿಮಗೆ ಒಂಥರ ಬೇಜಾರಾಗುತ್ತೆ. ಈ ರೀತಿಯೆಲ್ಲ ಬೆಂಗಳೂರು ಜೀವನ ಮಾಡ್ತಾರೆ ಅಂತಂದ್ರೆ ನಿಮಗೆ ಕೂಡ ಒಂಥರ ಏನೋ ಅನಿಸ್ಬಿಡುತ್ತೆ. ಬೆಂಗಳೂರು ಸ್ಥಿತಿ ಆ ರೀತಿ ಇದೆ. ನಿಜವಾಗ್ಲೂ ಹೇಳ್ಕೋಬೇಕು ಅಂತಂದರೆ ಇಡೀ ಬೆಂಗಳೂರಿಗೆ ದೊಡ್ಡ ದೊಡ್ಡ ಸ್ತಂಭಗಳೆಲ್ಲ ಬೇಜಾರಿದೆ. ಆ ಸ್ತಂಭಗಳ ಬಗ್ಗೆ ಎಲ್ಲ ನಾನು ವೀಡಿಯೋ ಅಪ್ಡೇಟ್ ಮಾಡ್ತಾಯಿರ್ತೀನಿ, ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ. ಸಿಗ್ನಲ್ವರೆಗೂ ಎಲ್ಲ ಈ ಬಸ್ಗಳು ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಬಂದು ಯಾವ ರೀತಿ ಟ್ರಾಫಿಕ್ ಆಗಿದೆ. ಬೆಂಗಳೂರಲ್ಲಿ ಯಾವ ರೀತಿ ಎಲ್ಲ ಗಾಡಿ ಓಡಿಸ್ತಾರೆ ಅಡ್ಡ ಬಿಡ್ತಾರೆ, ಹೆಂಗೆ ಬೇಕಂಗೆ ಗಾಡಿ ಓಡಿಸ್ತಾ ಇರ್ತಾರೆ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಇದನ್ನು ಹೇಳೋಕ್ಕೆ ಸಾಲದು. ಅವರವರು ಏನೋ ಒಂಥರ ಸ್ವಾತಂತ್ರ್ಯ ಹಕ್ಕು ಅವ್ರದ್ದು ಏನೋ ಅಂದ್ಕೊಂಬಿಟ್ಟಿದ್ದಾರೆ. ಹೆಂಗೆ ಬೇಕಂಗೆ ಗಾಡಿ ಓಡಿಸೋದು, ಹೆಂಗೆ ಬೇಕಂಗೆ ಹೆಂಗೋ ಎಂಜಾಯ್ ಮಾಡೋದು, ಹೆಂಗೆ ಬೇಕಂಗೆ ಏನು ಬೇಕಂತ ಮಾಡ್ತಾ ಇರ್ತಾರೆ. ಅವ್ರ ಜೀವನ ಅವ್ರ ಕೈಲೇ ಇರಲ್ಲ ನಿಜವಾಗ್ಲೂ. ವೀಡಿಯೋ ಅಪ್ಡೇಟ್ ಮಾಡ್ತಾ ಇರ್ತಾನೆ, ಇವಾಗ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಡೈಲಿ ವೀಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೀರಲ್ಲ ಬೆಂಗಳೂರು ಜೀವನ ಅಂತಲ್ಲ, ನಿಜವಾಗ್ಲೂ ಯಾವ್ಯಾವ ರೀತಿಯೆಲ್ಲ ಹಿಂಗೆಲ್ಲ ಕೆಲಸ ಮಾಡ್ತಿರ್ತಾರೆ. ಎಷ್ಟು ಕಷ್ಟ ಪಡ್ತಾರೆ ಕೆಲವರು, ಎಷ್ಟು ಎಂತೆಂಥ ಶ್ರೀಮಂತರುಗಳ ಮನೆಗಳು ಶ್ರೀಮಂತರೆಲ್ಲ ಆಗ್ತಿರ್ತಾರೆ. ಆದರೆ ಅವರೆಲ್ಲ ಇನ್ನೇನು ಸಂಪಾದನೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಮಾತ್ರ. ಆದರೆ ಯಾವ್ಯಾವ ರೀತಿ ಶ್ರೀಮಂತರಾಗ್ತಿರ್ತಾರೆ ಅಂತಂದರೆ ನಿಜವಾಗ್ಲೂ ಅದನ್ನು ನೋಡೋದಕ್ಕೆ